NY ಗೋಪಾಲಕೃಷ್ಣ ಅವರು ಮೊಳಕಾಲ್ಮೂರು ಶಾಸಕರು ಇವತ್ತೊಂದು ಹೇಳಿಕೆ ಕೊಟ್ಟರು. ನಟರಾಜ್ ಗೌಡ್ರೆ ಹಾಗೆ ಗೋಪಾಲಕೃಷ್ಣ ಸರ್ ಅದೊಂದು ಹೇಳಿಕೆಯನ್ನು ಕೇಳಿಸ್ತೀನಿ, ಅದಾದ್ಮೇಲೆ ಅದಕ್ಕೆ ರಿಯಾಕ್ಷನ್. ನನ್ನ ಪ್ರಶ್ನೆನೇ ಕೇಳಲ್ಲ, ಅವರ ಹೇಳಿಕೆಗೆ ರಿಯಾಕ್ಷನ್ ಬೇಕು. ಬೈಟ್ ಅಂಡ್ ಪ್ಲೇ ಮಾಡಿ. ನಾನು ಮೊದಲನೇದಾಗಿ ಅಂದ್ಕೊಂಡೆ ಇವ್ರಿಗೆ ಏನು ಮೂರ್ಖತನ, ಇವ್ರು ಯಾಕೆ ಬಂದು ಈ ಗ್ರಾಮಗಳಲ್ಲಿ ಮಾಡ್ತಾರೆ. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟರಿ ನಡೆಸ್ಕೊಂಡು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು. ಗೋಪಾಲಕೃಷ್ಣ ಸರ್, ಎಲ್ಲವೂ ಸರಿ ಇದ್ರೆ ಕಾಂಗ್ರೆಸ್ನಲ್ಲಿ ಕೇವಲ BR ಪಾಟೀಲ್ ಒಂದು ಅಸಮಾಧಾನ, ಇನ್ನೆಲ್ಲವೂ ಸರಿ ಇದೆ ಅನ್ನೋ ಹಾಗಿದ್ರೆ ಒಂದ್ ಚರಂಡಿ ಒಂದ್ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಶಾಸಕರು ಅಳಲು ಯಾಕೆ ತೋಡ್ಕೊಳ್ತಾರೆ? ನೋಡಿ, ಈ ದೇಶದಲ್ಲಿ ಇಷ್ಟು ವರ್ಷ ರಾಜಕಾರಣವಾಗಿ ಮಾಡಿದ್ರು ಸಹ ಇವತ್ತಿಗೂ ಎಲ್ಲ ಹಳ್ಳಿಯಲ್ಲೂ ರಸ್ತೆ ಮುಗ್ದಿಲ್ಲ. ಯಾಕಂದ್ರೆ ಬಿಜೆಪಿಯಲ್ಲಿ ಇದ್ದಾಗ ಎಲ್ಲ ಮುಗಿಸ್ಬಿಟ್ಟು ಬಂದಿದಾರ, ಎಲ್ಲ ಕೆಲಸ ಅಭಿವೃದ್ಧಿ ಮಾಡಿ ಬಂದಿದಾರ? ಏನಿಲ್ಲಲ್ಲ. ಹಾಗಾಗಿ ಅಭಿವೃದ್ಧಿ ಎಲ್ಲ ಕಡೆ ಇರ್ತಾನೆ ಇರುತ್ತೆ. ಆದ್ರೆ ಇರುವಂತ ಇದರಲ್ಲೂ ಸಹ ಗ್ಯಾರಂಟಿಯ ಇದರಲ್ಲೂ ಸಹ ನಮಗೇನು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿಯಲ್ಲಿ ಯಾವುದೇ ಹಿನ್ನಡೆ ನಮಗಾಗಿಲ್ಲ. ಬೇರೆ ಶಾಸಕರದ್ದು ಏನಂತ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು BR ಪಾಟೀಲ್ ಅವರು ಮಾಡಿರುವ ಧ್ವನಿಗೆ ಇವತ್ತು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಜಮೀರ್ ಖಾನ್ ಅವರು ಇವತ್ತು ಅಪರಾಧಿ ಅಂತ ಮಾಡಿದ್ದು ಅದು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅವ್ರು ಹೇಳಿರ್ಬೋದು. ಆದ್ರೆ ಸಾಕ್ಷಿ ಇನ್ನೂ ಪ್ರೂಫ್ ಆಗಿಲ್ಲ. ಆದ್ರೆ ಅವ್ರು ರಾಜೀನಾಮೆ ಕೊಟ್ಟು ಅದು ಪ್ರೂಫ್ ಆಗಿಲ್ಲ ಅಂತ ತಿಳ್ಕೊಂಡು ಮತ್ತೆ ಬರೋದು ಅವಕಾಶ ಒಳ್ಳೇದು ಅಂತದಕ್ಕೆ ಇವತ್ತು ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಬಿಟ್ರೆ ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಒಳ್ಳೆ ರೀತಿ ರಾಜೀನಾಮೆ ಕೊಟ್ಟು ಮತ್ತೆ ಬರ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದೆ. ಬಿಟ್ರೆ ಬೇರೆ ಏನು ಅದು ಇದರಲ್ಲಿ ಹೇಳಿದ್ದಲ್ಲ ಇದು. ಹಾಗಾಗಿ ಅಭಿವೃದ್ಧಿಯಲ್ಲಿ ನಮ್ಮ ಕೊರತೆ ಏನಿಲ್ಲ. ನಮ್ಮ ರಾಜ್ಯ ಸರ್ಕಾರ ಸಮರ್ಥವಾಗಿ ನಡೀತಾ ಇದೆ, ಕೆಲಸನೂ ಆಗ್ತಾ ಇದೆ. ಎಲ್ಲೋ ಒಬ್ಬರಿಬ್ರು ಹೇಳಿಕೆ ಇದ್ದೇ ಇರುತ್ತೆ, ಯಾವ ಇದರಲ್ಲಿ ಇರೋಲ್ಲ. ಒಬ್ರಿಬ್ರಿಗೆ ಮಾತ್ರ ಅಸಮಾಧಾನ. ಚಂದ್ರಶೇಖರ್ ಅವ್ರಿಗೆ ನಿಮ್ ಹತ್ರ ಒಂದ್ ಪ್ರಶ್ನೆಗೆ ಉತ್ತರ ಬೇಕಂತೆ. ಚಂದ್ರಶೇಖರ್ ಅವರು ನಮಸ್ಕಾರ. 140 ಜನರಲ್ಲಿ ಇದ್ದೇ ಇರುತ್ತೆ. ಗೋಪಾಲಕೃಷ್ಣ ಅವರೇ ನಮಸ್ಕಾರ. ತಾವೀಗ ಹೇಳಿದ್ರಿ ಇವರು BR ಪಾಟೀಲ್ ತುಂಬಾ ಸೀನಿಯರ್ MLA, ಅವ್ರು ಹೇಳಿದ್ಮೇಲೆ ಸತ್ಯ ಇದ್ದೇ ಇರುತ್ತೆ ಅಂತ ಹೇಳಿ. ಕೇಳಿಸ್ತಾ ಇದೆಯಾ? ನೀವು ಹೇಳಿ ಡಿಲೇ ಇದೆ ಹೇಳಿ. ಅದು BR ಪಾಟೀಲ್ರು ಅವ್ರು ಹೇಳಿದ್ಮೇಲೆ ಸತ್ಯ ಇರುತ್ತೆ, ತುಂಬಾ ಸೀನಿಯರ್ MLA ಅಂತ ಹೇಳಿದ್ರು. BR ಪಾಟೀಲ್ ಅವರು ಇದೇ ಸರ್ಕಾರ ಬಂದಾಗಲೇ ಒಂದು ಪತ್ರ ಬರೆದಿದ್ರು, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಅದರಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ, ಮಿನಿಸ್ಟರ್ಗಳು ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ 30 ಜನ ನಿಮ್ಮ ಸೀನಿಯರ್ MLAಗಳು ಸಿಗ್ನೇಚರ್ ಮಾಡಿದ್ರು. ಹಾಗಾದ್ರೆ ಅದಕ್ಕೂ ನೀವು ಉತ್ತರ ಕೇಳ್ತೀರಾ ನೀವು ಇವಾಗ? ನೋಡ್ರಿ, ಯಾರೋ ಒಬ್ಬ MLA ಹೇಳಿದ್ರಂತ ಹೇಳಿ ಹಂಗಾರೆ ನಿಮ್ಮ ಪಕ್ಷದಲ್ಲಿ ಯತ್ನಾಳ್ ಅವ್ರು ಯಾವ ತರ ಜಾಡಿಸಿದ್ರು, ನಿಮ್ಮ ಪಕ್ಷಕ್ಕೆ ಯಾವ ತರ ಹೇಳಿಕೆ ಕೊಟ್ರು ಹಂಗಂತ ಹೇಳಿ ಅಲ್ಲ. ಇಲ್ಲಿ ಕೇಳ್ರಿ, ನಿಮ್ ಪಕ್ಷದಲ್ಲಿ ಎಷ್ಟು ಜನ ಯಾವ ತರ ಹೇಳಿಕೆಗಳು ಕೊಟ್ರು, ಹಂಗಂದ್ರೆ ಅದು ನಿಮ್ ಪಕ್ಷದಲ್ಲಿ ಆ ತರ ಗೊಂದಲ ಇಲ್ವಾ? ಹಾಗೆ 5 ಬೆರಳು ಒಂದೇ ತರ ಇರಲ್ಲ, ಒಬ್ಬಿಬ್ರು ಒಂದ್ ಜನ ಇದ್ದೇ ಇರುತ್ತೆ, ವ್ಯತ್ಯಾಸ ಆಗಿರುತ್ತೆ. ಅದನ್ನ ಹಾಗಂತ ಹೇಳಿ ಭ್ರಷ್ಟಾಚಾರ ನಡೆದಿದೆ ಅಂತ ನಾನು ಹೇಳಿದ್ದಲ್ಲ. ಆ ತರ ಏನೋ ನಡೆದ್ರೆ ರಾಜೀನಾಮೆ ಕೊಡಿ, ಮತ್ತೆ ನೀವು ನಿರಪರಾಧಿ ಆದ್ರೆ ಮತ್ತೆ ಅಧಿಕಾರ ತಗೊಳ್ಳಿ. ನಟರಾಜ್ ಗೌಡ್ರೆ ಒಂದೇ ನಿಮಿಷ, ಒಂದ್ ಬ್ರೇಕ್ ಹೋಗ್ಬೇಕು. ನಟರಾಜ್ ಗೌಡ್ರೆ ಒಂದ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ನೀವೇ ಉತ್ತರ ಕೊಡಿ. ಅಭಯ್ ಪಾಟೀಲ್ ಇವತ್ತು ಹೇಳ್ತಾರೆ, ಯಾರಿಗೆ ಈ ಅನುದಾನ ಬಿಡುಗಡೆ ಆಗ್ತಿದೆ ಅಂತಂದ್ರೆ ಯಾರು ಹೋಗಿ ಮುಖ್ಯಮಂತ್ರಿ ಹತ್ರನೋ ಉಪಮುಖ್ಯಮಂತ್ರಿ ಹತ್ರನೋ ಬಿಲ್ ಮೇಲೆ ಪರ್ಸೆಂಟೇಜ್ ಮಾಡ್ಕೊಂಡು ಬರ್ತಾರೆ. ನೀವು ಹೇಳ್ತಾ ಇರೋದು ಈಗ BR ಪಾಟೀಲ್ ಅವರ ಆರೋಪ. ಸ್ಮಿತಾ ಅವರೇ ನನಗೆ ಅಲೋ ಮಾಡಿ. ನೋಡಿ, BR ಪಾಟೀಲ್ ಅವರ ಆರೋಪ ತಾವು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀರಾ. ಮಾನ್ಯ BR ಪಾಟೀಲ್ ಅವರ ಕ್ಷೇತ್ರದಲ್ಲಿ ನೀವು ಹೇಳ್ದಂಗೆ 900ಕ್ಕೂ ಅಧಿಕವಾದಂತಹ ಮನೆಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ಅಂತ. ಬಿಜೆಪಿ 2019 ಇಂದ 2023 ಯಾವ್ದಾದ್ರು ವಿಧಾನಸಭಾ ಕ್ಷೇತ್ರಗಳಲ್ಲಿ 100 ಮನೆ ಕೊಟ್ಬಿಟ್ಟಿದ್ರೆ ಹೇಳ್ರಿ, 100 ಮನೆ. ಇಲ್ಲ ನಟರಾಜ್ ಗೌಡ್ರೆ ಒಂದ್ ಕೆಲಸ ಮಾಡೋಣ, ಈಗ ಬ್ರೇಕ್ ಹೋಗಿ ಬರ್ತೀನಿ. ಬ್ರೇಕ್ ಇಂದ ಬಂದ್ಮೇಲೆ ನಟರಾಜ್ ಗೌಡ್ರೆ ಬಿಜೆಪಿ ಕರ್ನಾಟಕದಲ್ಲಿ ಚಂದ್ರಶೇಖರ್ ಅವರು ಬೇಜಾರಾದ್ರೂ ಪರವಾಗಿಲ್ಲ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ಚಂದ್ರಶೇಖರ್ ಅವರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ರಾಜ್ಯದಲ್ಲಿ ಬಿಜೆಪಿ ವಾಸ್ ರಿಜೆಕ್ಟೆಡ್.
ಮತದಾರರಿಂದ ತಿರಸ್ಕೃತವಾದ ಪಕ್ಷ. ಅಧಿಕಾರ ಕೊಟ್ಟಿರೋದು ನಿಮಗೆ, ನಿಮ್ ಪಕ್ಷಕ್ಕೆ, ನಿಮ್ ಪಕ್ಷದ ಮಾತಾಡಿಯಲ್ಲ, ನಿಮ್ ಪಕ್ಷದ ಸರ್ಕಾರ ಮಾಡ್ತಿರೋ ಕೆಲಸಗಳನ್ನ ಮಾತಾಡಿಯಲ್ಲ. ಯಾಕೆ ನೀವು ಗೋಪಾಲ್ ಕೃಷ್ಣ ಸರ್ ಪದೇ ಪದೇ ಬಿಜೆಪಿ ಸರಿ ಇತ್ತ, ಬಿಜೆಪಿ ಕೆಲಸ ಮಾಡ್ತಾ ಇಲ್ಲ, ಬ್ರೇಕ್ ಹೋಗಿ ಬರ್ತೀನಿ ನಟರಾಜ್ ಗೌಡ್ರೆ. ಲೆಟಸ್ ಟಾಕ್ ಅಬೌಟ್ ಕಾಂಗ್ರೆಸ್ ಪಾರ್ಟಿ. ಲೆಟಸ್ ಟಾಕ್ ಅಬೌಟ್ ಕಾಂಗ್ರೆಸ್ ಪಾರ್ಟಿ. ನಟರಾಜ್ ಗೌಡ್ರೆ, ಬ್ರೇಕ್ ಇಂತ ಮುಂಚೆ ಅರ್ಧ ಮಾತನಾಡಿದ್ರಿ, ಮುಂದುವರಿಸಿ. ಜೊತೆಗೆ ನನ್ನ ಪ್ರಶ್ನೆಗೂ ಉತ್ತರ ಕೊಡಿ. ಬಿಜೆಪಿ ಬಿಟ್ಬಿಡಿ, ಇಟ್ಸ್ ಅ ರಿಜೆಕ್ಟೆಡ್ ಪಾರ್ಟಿ. ನಿಮ್ದು ಹೇಳಿ, ಅಧಿಕಾರ ಇರೋ ಪಕ್ಷ. ಈಗ ಅಧಿಕಾರ ಇರೋ ಪಕ್ಷ, 140 ಜನ ಶಾಸಕರಿರೋ ಪಕ್ಷ, ಗ್ಯಾರಂಟಿ ಯೋಜನೆಗಳ ಮುಖಾಂತರ ಪ್ರತಿಯೊಂದು ಮನೆಯನ್ನ, ಪ್ರತಿಯೊಬ್ಬರು ಜನರನ್ನ ತಲುಪಿರ್ತಕ್ಕಂತಹ ಸರ್ಕಾರ. ಹಾಗಾಗಿ ನೋಡಿ, ಕೆಲವರಿಗೆ ಅನುದಾನದ ಕೊರತೆ ಅನ್ಸಿರಬಹುದು, ಆದರೆ ಪ್ರತಿಯೊಬ್ಬರಿಗೂ, ಈವನ್ ಬಿಜೆಪಿ ಜೆಡಿಎಸ್ ಶಾಸಕರನ್ನು ಕೇಳಿ ನೋಡಿ, ಯಾರಾದ್ರೂ ಒಬ್ರು ಜೆಡಿಎಸ್ ಶಾಸಕ ನನ್ಗೆ ಅನುದಾನ ಕೊಟ್ಟಿಲ್ಲ ಅಂತ, ಬಿಜೆಪಿ ಶಾಸಕ ಯಾರು ಅನುದಾನ ಕೊಟ್ಟಿಲ್ಲ ಅಂತ ಎಲ್ಲರಿಗೂ ಕೊಟ್ಟಿದ್ದಾರೆ. ಎಲ್ಲ ಇಲಾಖೆ, ನೀವು RDPR ಆಗ್ಬೋದು, PWD ಆಗ್ಬಹುದು, ಸೋಷಿಯಲ್ ವೆಲ್ಫೇರ್ ಆಗ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಪ್ರತಿ ಇಲಾಖೆಯಿಂದಲೂ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಯೋಜನೆಗಳು ಹೋಗ್ತಾ ಇದಾವೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇನ್ನು ಕೆಲವ್ರಿಗೆ ಇರ್ಬೋದು, ಆಸೆ ಇರ್ಬೋದು, ನನ್ನಲ್ಲಿ ಏನೋ ಒಂದು ಬ್ರಿಡ್ಜ್ ಮಾಡಬೇಕು ಅಂತಾನೋ, ಒಂದು ಟನಲ್ ಮಾಡಬೇಕು ಅಂತಾನೋ, ಹಳ್ಳಿಗಳಲ್ಲಿ ಏನೋ ಒಂದು ರೈಲ್ ಮಾಡಬೇಕು ಅಂತಾನೋ ಅದು ಆಸೆ ಇರ್ಬೋದು. ಖಂಡಿತವಾಗಿ ಅದು ಪ್ರಪೋಸಲ್ ಬಂದ ಮೇಲೆ ನಾವು ಸರ್ಕಾರ ಪರಿಗಣಿಸಲ್ಲ ಅಂತಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು, ಸಣ್ಣ ಪುಟ್ಟಗಳು ಇದ್ದೇ ಇರ್ತವೆ. ಆದ್ರೆ ಸರ್ಕಾರದ ಯೋಜನೆ, ಸರ್ಕಾರದ ಸಾಧನೆ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಇದು ಸಣ್ಣ ಪುಟ್ಟ ಇದಕ್ಕೆಲ್ಲ ನಾವು ತಲೆಗೆಡಿಸ್ಕೊಳ್ಬೇಕಾಗಿಲ್ಲ. ಆಮೇಲೆ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆನೂ ಬರಲ್ಲ, ಅದ್ರ ಚರ್ಚೆನೂ ಬರಲ್ಲ. ನೋಡಿ, ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ. ಮೋದಿ ಹೇಳಿದ್ರು 2022 ಪ್ರತಿಯೊಬ್ಬರಿಗೂ ಮನೆಗಳನ್ನ ಕಟ್ಕೊಡ್ತಿದ್ದಾರೆ. ಬಿಜೆಪಿ ಸರ್ಕಾರ 4 ವರ್ಷ ಇತ್ತಲ್ಲ, ಯಾರು ಮುಖ್ಯಮಂತ್ರಿ ಇದ್ರು, ಒಂದ್ ಮನೆ ಕಟ್ಕೊಡಕ್ಕಾಗಿಲ್ಲ. ನಮ್ಮ ಸರ್ಕಾರ, ಮುಂಚಿನ ಸರ್ಕಾರ ಸಿದ್ದರಾಮಯ್ಯ. ನಮ್ಮ ವಿಧಾನಸಭಾ ಕ್ಷೇತ್ರ ನಾವು SCP TSP ಅಣ್ಣ, ಇವನ್ RDPR ಮಂತ್ರಿಯವರಿಗೆ ಸಾಕಷ್ಟು ಸಲ ಮನವಿ ಮಾಡಿದೆ, ಮಹದೇವಪ್ಪರಿಗೆ ಮನವಿ ಮಾಡಿದೆ. ನಮ್ಮ ಕ್ಷೇತ್ರದ SCP TSP ಜನ ಬಹಳ ಜನ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ. 1 ನಯಾ ಪೈಸೆ ಕೂಡ ಹಿನ್ನತನ ಕೊಟ್ಟಿಲ್ಲ. ಏನ್ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, 50-60 ಸಾವಿರ ಜನಸಂಖ್ಯೆ ಇದೆ ನಮ್ಮ ಕ್ಷೇತ್ರದಲ್ಲಿ. ಏನಾಗ್ತದ? ಗ್ರಾಮೀಣ ಪ್ರದೇಶದ ಕೊಡುವಂತ ಕ್ಷೇತ್ರ. ಸಾಕಷ್ಟು ಸಲ ಮನವಿ ಮಾಡ್ಕೊಂಡಿನಿ, ಸರ್ಕಾರ ಬಂದ ಮುಖ್ಯಮಂತ್ರಿಯವರು ಕೂಡ ನಾನು ಪ್ರಶ್ನೆ ಕೂಡ ಮಾಡಿದೀನಿ ಈ ವಿಷಯದಲ್ಲಿ. ಬೆಳಗಾವಿ ಅಧಿವೇಶನದಲ್ಲಿ 20 ಕೋಟಿ ಕೊಡ್ರಿ, ಬಹಳ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನ ಇದ್ದಾರೆ, ಅವ್ರ ಕಾಲನಿ ಡೆವಲಪ್ಮೆಂಟ್ ಮಾಡಬಹುದು, ಜನರಿಗೆ ಸಹಾಯ ಮಾಡಬಹುದು. ಇದು ಅವ್ರದೇ ಈ ಪಾಡಾಗಿದೆ ಅಂದ್ರೆ ನಮ್ಮ ಬಡಪಾಯಿ ನಾವು ಬಿಜೆಪಿಯ ಶಾಸಕರದ್ದು ಏನು ಗತಿ ಆಗ್ತದ? ಎಲ್ಲಾ ಶಾಸಕರದು ಯಾಕ್ರಿ ಚಂದ್ರಶೇಖರ್ ಅವರು, ನಿಮ್ ಪಕ್ಷದವ್ರು ಸುಳ್ಳು ಹೇಳ್ತೀರಿ? ನಟರಾಜ್ ಗೌಡ್ರು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ಅಷ್ಟು ಅಲ್ಲ, ಆತ್ಮವಿಶ್ವಾಸದಿಂದ ಹೇಳ್ತಿದ್ದಾರೆ. ನಮ್ಮ ಪಕ್ಷದವರಲ್ಲ, ಬಿಜೆಪಿ ಜೆಡಿಎಸ್ ನವರು ಕಂಪ್ಲೇಂಟ್ ಮಾಡಲ್ಲ ಅಂತ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಶೈಲೇಂದ್ರ ಅವರು? ನೋಡಿ, ಕಾಂಗ್ರೆಸ್ ಅವರು ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ವಕ್ತಾರ ತನಕ ಹೆಂಗೆ ಹಸಿ ಸುಳ್ಳುಗಳು ಹೇಳ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ, ಇದೀಗ ತಾನೇ ನಟರಾಜ್ ಗೌಡ್ರು ಹೇಳಿದ್ರು ಬಿಜೆಪಿ ಸರ್ಕಾರದಲ್ಲಿ ಒಂದು ಮನೆ ಆಗಿರ್ಲಿಲ್ಲ ಅಂತ ಹೇಳಿ. ಅಫಿಷಿಯಲ್ ಕೊಡ್ತೀನಿ, 2019ರಿಂದ 2023ರವರೆಗೆ 4 ವರ್ಷದಲ್ಲಿ ಮಾತಾಡಬೇಡಿ ಅಂತ ಹೇಳಿ. 4 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ, ಸೋಮಣ್ಣವರ ಹೊಸ ಸಚಿವರಿದ್ದಾಗ 4 ವರ್ಷದಲ್ಲಿ 6,80,000 ಮನೆಗಳನ್ನ ಕಟ್ಕೊಂಡಿದ್ದು. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆಯಲ್ಲಿ 5.22 ಲಕ್ಷ ಮನೆ. ಇದಕ್ಕೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 8,239 ಕೋಟಿ ಹಾಕಿದ್ದು. PM ಆವಾಸ್ ಯೋಜನೆ ಒಳಗಡೆ 1,62,000 ಮನೆಗಳು. ಕೊರೋನಾ ನೆಪ ಹೇಳಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ನೀವು. 6,80,000 ಮನೆಗಳು ಕೊಡ್ತಾ ಇರೋದು. 6,80,000 ಮನೆಗಳು ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ ಅಂತ ಹೇಳ್ತೀರಿ? 8,239 ಕೋಟಿ ಫಲಾನುಭವಿಗಳ ನೇರದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ, ಅದಾದ ಮೇಲೆ PM ಆವಾಸ ಯೋಜನೆಯಲ್ಲಿ 1,62,000 ಮನೆ. ಕೇವಲ 2021-22 ಒಂದೇ ವರ್ಷದಲ್ಲಿ 5 ಲಕ್ಷ ಮನೆಗಳು. ದೇಶದ ಲೆಕ್ಕನ ಅಲ್ಲ, ಕರ್ನಾಟಕದ ಹೇಳ್ತಾ ಇರೋದು ಮೇಡಮ್. ಅದಾದ ಮೇಲೆ ಅರೆಅಲೆಮಾರಿ ಮತ್ತು ಗೊಲ್ಲ ಸಮುದಾಯದ ವಸತಿ ರಹಿತರಿಗೆ 49,991 ಮನೆಗಳು. ಕೊರೋನಾ ಬಂದಿತ್ತು ಆ ಟೈಮಲ್ಲಿ ವಸತಿ ಸಚಿವರಾಗಿದ್ದಾಗ ನಡೆದಿರ್ತಕ್ಕಂಥದ್ದು. 4 ವರ್ಷದಲ್ಲಿ 6,80,000 ಮನೆಗಳು ನಿರ್ಮಾಣ ಆಗಿ ಫಲಾನುಭವಿಗೆ ಕೊಟ್ಟಿರ್ತಕ್ಕಂಥದ್ದು. ಇದು ಅಫಿಷಿಯಲ್ ರಿಸಲ್ಟ್ ಅಂತ ಹೇಳ್ತಕ್ಕಂಥದ್ದು. ನಾನು ಹೇಳಿದಾಗ್ಲೇನೆ ನೀವು ಗೋಪಾಲಕೃಷ್ಣ ಅವರೇ ಹೇಳಿದ್ರಿ, ನಾನು ಯಾವತ್ತು ಬಿಜೆಪಿ ಆರೋಪ ಹೇಳಿಲ್ಲ. ನಿಮ್ಮದೇ ಮಂತ್ರಿಗಳು, ನಿಮ್ಮದೇ MLAಗಳು ಏನ್ ಹೇಳಿದ್ರು ಅದನ್ನ ನಾನು ಹೇಳ್ತಾ ಇದ್ದಿದ್ದು. ಇವ್ರು ಹೇಳಿದ್ರು, ಯಾರು ನಟರಾಜ್ ಗೌಡ ಹೇಳಿದ್ರು ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ವೇ ಇಲ್ಲ ಅಂತ ಹೇಳಿ. ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ ಕರ್ನಾಟಕನೇ ಭ್ರಷ್ಟಾಚಾರಕ್ಕೆ ನಂಬರ್ 1 ಅಂತ ಹೇಳಿ. ಇವರು ಪತ್ರ ಬರೀತಾರೆ, BR ಪಾಟೀಲ್ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತೇಳಿ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನನ್ನ ಜಿಲ್ಲೆ ಒಳಗಡೆ ಬಂದು ವರ್ಗಾವಣೆ ದಂಧೆ ಮಾಡ್ತಾರೆ ಅಂತೇಳಿ. ಅಕಸ್ಮಾತ್ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವ್ರ ಮೇಲೆ ಆಕ್ಷನ್ ಯಾಕೆ ತಗೊಳ್ಳಿಲ್ಲ ನೀವು? ಇಲ್ಲಿವರೆಗೂ ವಸತಿ ವಿಚಾರದಲ್ಲಿ ಇಲ್ಲ ಅಂತ ಹೇಳಿದ್ಯಾ? ಉತ್ತರ ಕೊಡ್ಲಿ. ಈಗ ಆಯ್ತು ಬಿಡಪ್ಪ, ಭ್ರಷ್ಟಾಚಾರ ಮಾಡಿದಕ್ಕೆ 66 ಸೀಟ್ ಬಂದಿದೆ ಹಿಂದೆ.